ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಿ ಆಲ್ನ ಕೂಡ ಸೆಲೆಕ್ಟ್ ಮಾಡಿಕೊಡಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ಮೊದಲನೇದಾಗಿ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಇವತ್ತು ಕೂಡ ನಾನು ಒಂದು ಆ್ಯಸ್ ಯೂಶ್ವಲ್ 11mm ನೀಡಲ್ನ ತೊಗೊಂಡು ಒಂದು ಹೊಸ ರೀತಿ ಕ್ರೋಶೆಟ್ ಇದನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ನಾರ್ಮಲಾಗಿ 6 ದಾರನೇ ತೊಗೊಂಡಿರೋವಂಥದ್ದು. ಒಂದು ತುದಿಯಲ್ಲಿ ಒಂದು ಚಿಕ್ಕದಾಗಿ ಲಾಕ್ ಹಾಕ್ಕೊಂಡಿದ್ದೀನಿ. ಇದನ್ನು ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನೋಡಿ, ಬಟ್ಟೆಯ ಹಿಂಭಾಗದಲ್ಲಿ ಈ ಲಾಕ್ ಆಗಿರೋ ಥ್ರೆಡ್ನ ಒತ್ತಿ ಹಿಡ್ಕೊಬೇಕು ಟೈಟಾಗಿ. ಆನಂತರ ಫ್ರಂಟಿಂದ ನೀಡಲ್ನ ಪಾಸ್ ಮಾಡಿ ಫಸ್ಟ್ ಲಾಕ್ನ ಮಾಡ್ಕೊಬೇಕು. ನೋಡಿ, ನೀವು ಫಸ್ಟ್ ಲಾಕ್ ಎಲ್ಲಿ ಮಾಡ್ಕೊಂಡಿರ್ತೀರೋ ಅದೇ ಪಾಯಿಂಟಿಗೆ ಬರೋ ಹಾಗೆ ನೋಡಿಕೊಂಡು ಸೆಕೆಂಡ್ ಲಾಕ್ನೂ ಕೂಡ ಅದೇ ಪಾಯಿಂಟಿಗೆ ಮಾಡ್ಕೊಳ್ಳಿ. ಆವಾಗ ಥ್ರೆಡ್ ಅನ್ನೋದು ಬಟ್ಟೆಯಲ್ಲಿ ಸೆಕ್ಯೂರ್ ಆಗುತ್ತೆ. ಈ ಸ್ಟೆಪ್ಪು ಕ್ರೋಶೆಟ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆನಂತರ ನಾನು ಚೈನ್ ಸಹ ಹಾಕ್ಕೊತಿದ್ದೀನಿ. ಫಸ್ಟಿಗೆ ಸ್ಟಾರ್ಟಿಂಗ್ನಲ್ಲಿ ಒಂದು 4 ಅಥವಾ 5 ಚೈನ್ನ ಹಾಕ್ಕೊಳ್ಳಿ. ನೀವು ಒಂದು 5 ಚೈನ್ನ ಹಾಕ್ಕೊತ ಬನ್ನಿ, ಕಂಟಿನ್ಯೂಟಿ ನೀಟಾಗಿ ಬರುತ್ತೆ. ಒಂದು 5 ಚೈನ್ ಹಾಕಿ ಲಾಕ್ನ ಮಾಡ್ಕೊಳ್ಳಿ. ಆ 5 ಚೈನ್ ಗ್ಯಾಪ್ ಎಷ್ಟು ಬರುತ್ತೋ ಅಷ್ಟು ಲೆಂತನ್ನು ಚೆಕ್ ಮಾಡಿ ಆಮೇಲೆ ಲಾಕ್ ಮಾಡ್ಕೊಬೇಕಾಗತ್ತೆ. ಈ ಲಾಕ್ ಆದಮೇಲೆ ನಾನು ಒಂದು 6 ಚೈನ್ನ ಹಾಕ್ಕೊತಿದ್ದೀನಿ. ಈ 6 ಚೈನ್ಗಳು ನಿಮಗೆ ಆರ್ಚ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈ ಡಿಸೈನಲ್ಲಿ ನಿಮಗೆ 2 ಸ್ಟೆಪ್ನಲ್ಲಿ ಆರ್ಚ್ ಬರೋವಂಥದ್ದು. ನೋಡಿ, ಈ ರೀತಿ 6 ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಕೊಬಾರ್ದು. ಒಂದು 2 ಚೈನ್ ಹಿಂಭಾಗದಲ್ಲಿ ಅಂದರೆ 4 ಚೈನ್ ಗ್ಯಾಪ್ ಬರುತ್ತಲ್ವ, ಆ ಪಾಯಿಂಟಿಗೆ ಬರೋ ಹಾಗೆ ನೋಡಿಕೊಂಡು ಲಾಕ್ನ ಮಾಡಿ ಬಟ್ಟೆಗೆ. ನೋಡಿ, ಆವಾಗ ನಿಮಗೆ ಆರ್ಚ್ ಪ್ಯಾಟ್ರನಿಗೆ ರೆಡಿ ಆಗೋಂಥದ್ದು. ಆನಂತರ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 5 ಚೈನ್ನ ಹಾಕ್ಕೊಳ್ಳಿ. 5 ಚೈನ್ನ ಹಾಕ್ಕೊಂಡು ನೋಡಿ, ಚೈನ್ ಲೆಂತ್ ಎಷ್ಟಿದೆಯೋ ಅನ್ನೋದನ್ನು ಚೆಕ್ ಮಾಡಿಕೊಂಡು ಸರಿಯಾಗಿ ಬಟ್ಟೆನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಆವಾಗ ಡಿಸೈನ್ ನೀಟಾಗಿ ಬರುತ್ತೆ. ಇಲ್ಲಿಂದ ಸ್ವಲ್ಪ ಸುಕ್ಕಾಗೋ ಸಾಧ್ಯತೆ ಇರುತ್ತೆ. ನಾವು ಬಟ್ಟೆಗೆ ಅಟ್ಯಾಚ್ ಮಾಡಬೇಕಾದಾಗ ಮಾತ್ರ ಥ್ರೆಡ್ಸ್ನ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಬೇಕು ನೀವು. ನೋಡಿ, 5 ಚೈನ್ ಆದಮೇಲೆ ಮತ್ತೆ 6 ಚೈನ್ ಬರುತ್ತೆ. ನಿಮಗೆ ಈ ಡಿಸೈನ್ ಪೂರ್ತಿ ಇದೇ ರೀತಿಯೇ ಬರೋವಂಥದ್ದು. ಫಸ್ಟಿಗೆ 5 ಚೈನು, ಆಮೇಲೆ 6 ಚೈನು ಆರ್ಚಿಗೋಸ್ಕರ, ಆನಂತರ 5 ಚೈನು ಸ್ಟ್ರೈಟಾಗಿ ಬರುತ್ತೆ. ಸ್ಟ್ರೈಟ್ ಆದಮೇಲೆ ನೆಕ್ಸ್ಟ್ ಮತ್ತೆ 6 ಚೈನು. ಇದೇ ರೀತಿ ನೀವು ಇಡೀ ಸ್ಯಾರಿಯ ಸೈಡ್ ಪಲ್ಲುಗೂ ಇದೇ ರೀತಿ ಹಾಕ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ. ಈ ರೀತಿ ಆದಮೇಲೆ ಎಂಡಿಂಗ್ನಲ್ಲಿ ಬಂದುಬಿಟ್ಟು ಆ್ಯಸ್ ಯೂಶ್ವಲ್ ನಾವು 2 ಸರಿ ಚೈನ್ನ ಹಾಕ್ಕೊಂಡು ಎಷ್ಟೋ ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಳಿ. ಹೊಸದಾಗಿ ಕಲಿಯೋರಿದ್ದರೆ ನಿಮಗೆ ಅರ್ಥ ಆಗಲಿ ಅಂಥೇಳಿ ನಾನು ಇದನ್ನು ತೋರಿಸ್ತಾ ಇರೋಂಥದ್ದು. ನೋಡಿ, 2 ಚೈನ್ನ ಹಾಕ್ಕೊಂಡು ಎಷ್ಟೋ ಥ್ರೆಡ್ಸ್ನ ಕಟ್ ಮಾಡಿಕೊಂಡ್ರೆ ನಿಮಗೆ ಥ್ರೆಡ್ ಅನ್ನೋದು ಬಟ್ಟೆಯಿಂದ ಜಾರು ಹೋಗೋದಿಲ್ಲ, ಡಿಸೈನ್ ಕೂಡ ಹಾಳಾಗೋದಿಲ್ಲ. ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಆಗುತ್ತೆ. ಆನಂತರ ಹಿಂದ್ಗಡೆ ಫ್ಯಾಬ್ರಿಕ್ ಗ್ಲೂ ಹಾಕಿ ನೀವು ಹಿಂಭಾಗದಲ್ಲಿ ಅಟ್ಯಾಚ್ ಮಾಡಿಕೊಂಡ್ರೆ ಫ್ರಂಟಿಂದ ನೋಡಿ ನೀಟಾಗಿರುತ್ತೆ ಡಿಸೈನು. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸೇಮ್ ಕಲರ್ ಥ್ರೆಡ್ಸ್ನೇ ತೊಗೊತಿರ್ತೀನಿ. ನಿಮಗೆ ನಾನು ಇಲ್ಲಿ ಇದನ್ನು ಸ್ಯಾರಿಗೆ ಹಾಕಿದಾಗ ಹೇಗೆ ಕಾಣುತ್ತೆ ಅಂತ ಹೇಳಿ ನಿಮಗೆ ಲಾಸ್ಟ್ನಲ್ಲಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಸ್ಯಾರಿಗೆ ಅಂಥೇಳಿ. ಈ ಡಿಸೈನ್ನ ಈ ಮುಂಚೆ ಕೂಡ ಒಂದು ಸ್ಯಾರಿಗೆ ಹಾಕಿದ್ದೀನಿ ನಾನು. ನೋಡಿ, ಈ ರೀತಿ ಓಕೆನಾ. ಫಸ್ಟು ಥ್ರೆಡ್ಸ್ ಎಲ್ಲಿ ಲಾಕ್ ಮಾಡಿದ್ವು ಅದೇ ಪಾಯಿಂಟಿಗೆ ಈ 6 ದಾರನೂ ಲಾಕ್ ಮಾಡ್ಕೊಬೇಕಾಗತ್ತೆ. 2 ಟೈಮ್ಸ್ ಲಾಕ್ ಮಾಡ್ಕೊಬೇಕು ನೀವು ಯಾವುದೇ ಹೊಸ ದಾರವನ್ನು ಆ್ಯಡ್ ಮಾಡ್ಕೊಬೇಕಾದಾಗಲೂ ಅಷ್ಟೇ. ಸ್ಟಾರ್ಟಿಂಗ್ನಲ್ಲಿ ಬಂದುಬಿಟ್ಟು ನೀವು 2 ಸರಿ ಲಾಕ್ ಮಾಡ್ಕೊಬೇಕು. ಅಂದರೆ ಥ್ರೆಡ್ನ ಎಲ್ಲಿ ಜಾಯಿನ್ ಮಾಡ್ತೀರೋ ಅಲ್ಲಿಂದ ಲಾಕ್ ಮಾಡಿಕೊಂಡು ಆನಂತರ ನೋಡಿ ನೀವು ಒಂದು 2 ಚೈನ್ನ ಹಾಕಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಲಾಕ್ನ ಮಾಡಿಕೊಂಡು ಆನಂತರ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ನೋಡಿ 6 ಚೈನ್ ಹಾಕಿದ್ದೀವಲ್ಲ, 6 ಚೈನ್ ಇದೆಯಲ್ವ, ಅದ್ರ ಒಳಭಾಗದಿಂದ ಥ್ರೆಡ್ನ ತಗೊಂಡು ಫಸ್ಟ್ 2 ದಾರನ ಒಂದು ಮಾಡ್ಕೊಳ್ಳಿ. ಆನಂತರ ಮತ್ತೆ 2 ದಾರ ಒಂದು ಮಾಡ್ಕೊಳ್ಳಿ. ಈ ರೀತಿ ನೀವು ಡಬಲ್ ಕ್ರೋಶನ್ನ ಈ ಆರ್ಚ್ ಕಂಪ್ಲೀಟ್ ಆಗೋ ತನಕ ಮಾಡ್ತಾ ಹೋಗಬೇಕಾಗತ್ತೆ. ಟೋಟಲಿ ನಾನು ಆರ್ಚ್ ಕಂಪ್ಲೀಟ್ ಆಗೋ ತನಕ 13 ಡಬಲ್ ಕ್ರೋಶ ಕಂಬನ ಹಾಕ್ಕೊತಿದ್ದೀನಿ ಆರ್ಚ್ ಕಂಪ್ಲೀಟ್ ಆಗೋ ತನಕ. ಇದಕ್ಕೆ ಪರ್ಫೆಕ್ಟ್ ಅಂತ ಹೇಳಿದ್ರೆ 13 ಎಳೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ. 13 ಕಂಬಗಳನ್ನ ಕರೆಕ್ಟು 6 ಹಾಕಿರ್ತೀವಲ್ವ ಚೈನು, ಅದಕ್ಕೆ ಕರೆಕ್ಟಾಗಿ 13 ಸಾಕಾಗುತ್ತೆ. ನೋಡಿ, ಈ ರೀತಿ ಕಂಪ್ಲೀಟ್ ಮಾಡಿಕೊಂಡು ಆನಂತರ ಈ 5 ಚೈನ್ ಗ್ಯಾಪಲ್ಲಿ ನೋಡಿ ಇಲ್ಲಿ 3 ಚೈನ್ ಗ್ಯಾಪ್ ಬರುತ್ತೆ ಮಧ್ಯಭಾಗದಲ್ಲೊಂದು. 3 ಚೈನ್ನ ಈ ಮಧ್ಯಭಾಗದಲ್ಲಿ ನೀವು ನೀಡಲ್ನ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಡಿಸೈನ್ ಇಲ್ಲೂ ಕೂಡ ಅದು ಅಲ್ಗಾಡಲ್ಲ, ಹೇಗಿರುತ್ತೋ ಹಾಗೆ ಫಿಟ್ಟಾಗಿ ಕೂರುತ್ತೆ ಅಂಥೇಳಿ. ಈ ಟ್ರಿಕ್ಸ್ನೆಲ್ಲ ನೀವು ಯೂಸ್ ಮಾಡ್ತಾ ಬನ್ನಿ, ಆವಾಗ ನಿಮಗೆ ಫಿನಿಶಿಂಗಲ್ಲಿ ನೀಟಾಗಿ ಬರುತ್ತೆ ಅಂಥೇಳಿ.
ನೋಡಿ ಇದೇ ರೀತಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶನ ಮತ್ತು ನೆಕ್ಸ್ಟ್ 6 ಎಳೆ ಚೈನ್ ಹಾಕಿರ್ತೀವಲ್ಲ ಅದಕ್ಕೆ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ ಈ ರೀತಿ ಒಂದು ಆರ್ಚಿಗೆ ಇನ್ನೊಂದು ಆರ್ಚಿಗೆ ತುಂಬ ಏನು ಗ್ಯಾಪ್ ಬರೋದಿಲ್ಲ. ಮಧ್ಯ 5 ಚೈನಲ್ಲಿ ಮಧ್ಯ ಮಾತ್ರ ಲಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಈ ಲಾಸ್ಟಲ್ಲೂ ಕೂಡ ಅದೇ ರೀತಿಯೇ 5 ಚೈನ್ ಗ್ಯಾಪ್ನಲ್ಲಿ 3 ಚೈನಿಗೆ ಲಾಕ್ ಇದೆಯಲ್ವ ಅಲ್ಲಿ ಬಂದು ನಾವು ಲಾಕ್ನ ಮಾಡ್ಕೊತೀವಿ. ಎಸ್ ನೋಡಿ ಹೀಗೆ ಲಾಕ್ನ ಮಾಡಿ 2 ಚೈನ್ನ ಹಾಕಿ ಆನಂತರ ಮತ್ತೊಂದು ಲಾಕ್ನ ಹಾಕ್ತಿದ್ದೀನಿ. 5 ಚೈನ್ ಲಾಕ್ ಮಾಡಿದ್ದೀವಲ್ಲ ಆ ಎಂಡಿಂಗ್ ಪಾಯಿಂಟಿಗೆ ಒಂದು ಲಾಕ್ನ ಮಾಡಿಕೊಂಡು ಒಂದು 2 ಎಕ್ಸ್ಟ್ರಾ ಚೈನ್ನ ಹಾಕ್ಕೊಂಡು ಥ್ರೆಡ್ಸ್ನ ಕಟ್ ಮಾಡ್ಕೊತೀನಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇದು 3rd ಸ್ಟೆಪ್ಸು. ಇಲ್ಲಿ ಕೂಡ ಸೇಮ್ ಕಲರ್ ಥ್ರೆಡ್ನೇ ಯೂಸ್ ಮಾಡಿದ್ದೀನಿ ನಾನು. ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ಬಂದಿದೆಯೋ ನೋಡಿ ಲಾಕ್ ಮಾಡಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಸೆಕೆಂಡ್ ಲೈನ್ ಲಾಕ್ ಮಾಡಿರ್ತೀವಿ. ಆ ಪಾಯಿಂಟಿಗೆ ಬಂದ್ಬಿಟ್ಟು ನೀವು ಲಾಕ್ನ ಮಾಡಿಕೊಂಡು ಚೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ಎಸ್ ನೋಡಿ ಆರ್ಚ್ನಲ್ಲಿ ಒಂದು 4 ಅಥವಾ 5 ಚೈನ್ ಲೆಂತ್ ಗ್ಯಾಪ್ನ ನೋಡಿಕೊಂಡು ಅಲ್ಲಿ ಬಂದು ಲಾಕ್ನ ಮಾಡ್ಕೊಳ್ಳಿ. ಇಷ್ಟು ಆದಮೇಲೆ ನಾನೊಂದು 4 ಚೈನ್ನ ಹಾಕ್ಕೊತೀನಿ ಕಂಟಿನ್ಯೂಟಿಯಾಗಿ. ಒಂದು 4 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ಲಾಕ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಮುಂಭಾಗದಲ್ಲಿ ಆರ್ಚ್ ಇದೆಯಲ್ವ ಆರ್ಚಲ್ಲಿ ಲಾಸ್ಟಿಂದ ನೋಡಿ ಈ ರೀತಿ ಒಂದು 4 ಚೈನಿಗೆ ಬರೋ ಹಾಗೆ ನೋಡಿಕೊಂಡು ಒಂದು ಲಾಕ್ನ ಮಾಡಿ. ನೋಡಿ ಡೌನ್ ಸೈಡಿಂದ ಕೂಡ ಅದು 5 ಚೈನ್ ಗ್ಯಾಪ್ ಆಗಿರಬೇಕಾಗತ್ತೆ. ಮೇಲ್ಬದಿಯಿಂದ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ನೀವೊಂದು 2 ಸರಿ ಮಾಡಿದ್ಮೇಲೆ ನಿಮ್ಗೆ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ ಬ್ಯಾಲೆನ್ಸ್ ಹೇಗೆ ಮಾಡಬೇಕು ಅಂಥೇಳಿ. ಎಸ್ ನೋಡಿ ಈ ರೀತಿ ಲಾಕ್ನ ಮಾಡಿಕೊಂಡು ಈ ರೀತಿ ಲಾಕ್ ಆದಮೇಲೆ ಒಂದು 6 ಚೈನ್ನ ಹಾಕ್ಕೊಬೇಕು. ಇಲ್ಲಿ ನೆಕ್ಸ್ಟ್ ಆರ್ಚ್ಗೆ ಕಂಟಿನ್ಯೂಟಿ ಇರುತ್ತೆ. ಇಲ್ಲಿ ನಾವು ಡಬಲ್ ಕಲರ್ ಅಂತ ಈಗ ಮೊದಲೇ ಹೇಳಿದ್ವಲ್ವ ನಿಮಗೆ. ಫಸ್ಟ್ ಆರ್ಚ್ ಈ ಕಲರ್ ಇದೆ, ಸೆಕೆಂಡ್ ಕಲರಿಗೆ ಆರ್ಚಿಗೆ ನಾವು 6 ಚೈನ್ನ ಹಾಕ್ಕೊಂಡು ಆ ನಂತರ ನೋಡಿ ಈ ರೀತಿ ಲಾಕ್ ಮಾಡ್ಕೊಬೇಕು. ನೆಕ್ಸ್ಟ್ ಆರ್ಚಿಗೆ ಲಾಕ್ ಮಾಡಬೇಕಾದಾಗ 5ನೇ ಚೈನ್ ಗ್ಯಾಪ್ ಎಲ್ಲಿರುತ್ತೆ ನೋಡಿ ಆರ್ಚಲ್ಲಿ ಅಲ್ಲಿಗೆ ಬಂದು ಲಾಕ್ ಮಾಡ್ಕೊಬೇಕು. ಡಬಲ್ ಕ್ರೋಶೆ ಕಂಬ ಇದೆಯಲ್ಲ ಅಲ್ಲಿ ನೋಡಿ. ಈಗಲೂ ಕೂಡ ಅಷ್ಟೇ ನೀವು ಡೌನಿಂದ ಒಂದು 5 ಚೈನ್ನ ಬಿಟ್ಟು ಆ ನಂತರ ಈ 4 ಚೈನ್ನ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಓಕೆನಾ. ನೀವು ಡಿಸೈನ್ ಫುಲ್ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಆರ್ಚ್ ಮೇಲ್ಭಾಗದಲ್ಲಿ 4 ಚೈನು ಲಾಕ್ ಬರುತ್ತೆ. ಆನಂತರ ಮತ್ತೆ ಡಿಸೈನು 6 ಚೈನ್ ಹಾಕಿ ನೆಕ್ಸ್ಟ್ ಆರ್ಚಿಗೆ ಜಾಯಿಂಟ್ ಮಾಡ್ಕೊತಾ ಹೋಗ್ಬೇಕು. ಈ ರೀತಿ ನೋಡಿ ಹೀಗೆ ಈ ರೀತಿ ನೀವು ಫುಲ್ ಸ್ಯಾರಿಗೂ ಇದೇ ರೀತಿಯೇ ಹಾಕ್ಕೊಬೇಕಾಗತ್ತೆ. ನೆಕ್ಸ್ಟ್ ಕಲರ್ ಬಂದುಬಿಟ್ಟು ಅದಕ್ಕೆ ಸ್ಯಾರಿಲಿ ಯಾವ ಡಬಲ್ ಕಲರ್ ಇದೆಯಲ್ವ ಆ ಕಲರ್ನ ತೊಗೊಂಡು ನೀವು ಸ್ಟಾರ್ಟಿಂಗ್ನಲ್ಲಿ ಹೇಗೆ ಲಾಕ್ ಮಾಡ್ಕೊತಿರಲ್ವ ಫಸ್ಟಿಗೆ 2 ಸರಿ ಲಾಕ್ ಮಾಡಿದ್ರಲ್ಲ ಅದೇ ರೀತಿಯೇ ಈ ಥ್ರೆಡ್ಸ್ನು ಕೂಡ ಲಾಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ಆನಂತರ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ರಿಂಗ್ಸ್ ಚೈನ್ ಹಾಕಿದ್ದೀವಲ್ಲ ಆ ಚೈನ್ ಒಳಭಾಗದಿಂದ ಲಾಕ್ ಮಾಡ್ಕೊತ ಬರಬೇಕು. ನೋಡಿ ಈ ರೀತಿ ಆರ್ಚಿನ ಗ್ಯಾಪ್ ಮಾಡಿದ್ನಲ್ಲ ಫಸ್ಟಿಗೆ ಅಲ್ಲಿಗೆ ಬಂದು ನಾನು ಡಬಲ್ ಕ್ರೋಶ ಹಾಕ್ಕೊತಾ ಇದ್ದೀನಿ. ಈ ಆರ್ಚಿಗೂ ಸರಿ ಅಷ್ಟೇ 13 ಚೈನ್ಗಳು ಸಾಕಾಗುತ್ತೆ. ನೋಡಿ 13 ಡಬಲ್ ಕ್ರೋಶ ಕಂಬನ ಹಾಕ್ಕೊತ ಬಂದರೆ ನಿಮಗೆ ಈಸಿಲಿ ಇದನ್ನು ಮಾಡ್ಕೊತ ಹೋಗ್ಬೋದು. ಎಸ್ ನೋಡಿ ಇದೇ ರೀತಿ ಡಿಸೈನ್ ಫುಲ್ಲು ಹೀಗೆ ಕಂಟಿನ್ಯೂ ಮಾಡ್ಕೊತ ಹೋಗಿ 13 ಡಬಲ್ ಕ್ರೋಶ ಕಂಬನ ಹಾಕಿದಾಗ ಆರ್ಚು ತುಂಬ ನೀಟಾಗಿ ಫಿನಿಶ್ ಆಗುತ್ತೆ. ನೋಡಿ ಫೈನಲಿ ಈ ರೀತಿ ಬಂದಿದೆ. ಎಂಡಿಂಗ್ನಲ್ಲಿ ಹೇಗೆ ಅಟ್ಯಾಚ್ ಮಾಡಬೇಕು ಅಂತ ನಿಮಗೆ ಗೊತ್ತಿದೆ ಅಲ್ವಾ. ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡ್ಕೊಂಡಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನಾನು ಈ ಡಿಸೈನ್ನ ಒಂದು ಸ್ಯಾರಿಗೂ ಕೂಡ ಹಾಕಿದ್ದೀನಿ. ಅದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಸ್ಯಾರಿಗೆ ಹೀಗೆ ಕಾಣುತ್ತೆ. ತುಂಬ ನೀಟಾಗಿ ಬಂದಿದೆ ಡಿಸೈನ್ ಕೂಡ. ಈ ಸ್ಯಾರಿ ಬಂದ್ಬಿಟ್ಟು 2 ಕಲರ್ ಇದೆ, ಯೆಲ್ಲೋ ಮತ್ತು ಈ ಒಂಥರ ಮೆರೂನ್ ಕಲರ್ ಶೇಡ್ ಮಿಕ್ಸ್ ಇರೋಂಥದ್ದು. ಸೊ ನಾನು ಅದಕ್ಕೆ ಮ್ಯಾಚಿಂಗ್ ಆಗೋಗಿ ಹಾಕಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.